Hello everyone, I am Santosh. Today we are going to discuss the next important part of C programming, that is about header files. Okay, already now header files anna program alli use ಮಾಡಿದೀವಿ, and one of the common header file we have used, that is stdio.h. Okay, ಅದೇ ತರ we have some other header files, but ಅದಕ್ಕಿಂತ ಮೊದಲು header files ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು very important point. Okay, let us discuss what is an header file in C. Okay, I will write header files are placed at the header files are placed at the header position or header part of a C program ಅಂದ್ರೆ ಮೊದಲಿಗೆನೆ ನಾವು ಅದನ್ನ ಡಿಕ್ಲೇರ್ ಮಾಡಿಬಿಡ್ತೀವಿ ಅಥವಾ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ದಟ್ ಈಸ್ ವಾಟ್ ಹೆಡರ್ ಪೋರ್ಷನ್. ಹೆಡರ್ ಪಾರ್ಟ್ ನಲ್ಲಿನೇ ನಾವು ಹೆಡರ್ ಫೈಲ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಅಂಡ್ ದ ಹೆಡರ್ ಫೈಲ್ಸ್ ಎಂಡ್ ವಿತ್ ದಿ ಎಕ್ಸ್ಟೆನ್ಷನ್. ದ ಹೆಡರ್ ಫೈಲ್ಸ್ ಎಂಡ್ ವಿತ್ ದಿ ಎಕ್ಸ್ಟೆನ್ಷನ್, ವಿತ್ ದಿ ಫೈಲ್ ಎಕ್ಸ್ಟೆನ್ಷನ್ .h ಫೈಲ್ಸ್ ಅಂತ ನಾವು ಹೇಳ್ತೀವಿ. .h ಎಕ್ಸ್ಟೆನ್ಷನ್. .h ಅಂದ್ರೆ ಡಾಟ್ ಹೆಡರ್ ಫೈಲ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ .c ಅಂದ್ರೆ ಸಿ ಫೈಲ್ಸ್, .mp3 ಅಂದ್ರೆ ಆಡಿಯೋ ಫೈಲ್ಸ್, .mp4 ಅಂದ್ರೆ ವಿಡಿಯೋ ಫೈಲ್ಸ್, .jpg ಅಂದ್ರೆ ಇಮೇಜ್ ಫೈಲ್ಸ್. ಈ ತರ .h ಇಟ್ ಈಸ್ ದಿ ಎಕ್ಸ್ಟೆನ್ಷನ್ ಫಾರ್ ಹೆಡರ್ ಫೈಲ್ಸ್. ಹಾಗಿದ್ರೆ ಹೆಡರ್ ಫೈಲ್ಸ್ ಅಂದ್ರೆ ಏನು ಅಂತ ನೋಡೋಣ. ದ ಹೆಡರ್ ಫೈಲ್ಸ್ ಆರ್ ಯೂಸ್ ಟು ಪ್ರೊವೈಡ್ ನೆಸೆಸರಿ ಇನ್ಫಾರ್ಮೇಶನ್ ಇನ್ ಸಪೋರ್ಟ್ ಆಫ್ ದಿ ವೇರಿಯಸ್ ಲೈಬ್ರರಿ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಲೈಬ್ರರಿ ಫಂಕ್ಷನ್ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ ದ ಸಪೋರ್ಟ್ ಆಫ್ ಹೆಡರ್ ಫೈಲ್ಸ್. ವಿ ನೀಡ್ ಟು ಇನ್ಕ್ಲೂಡ್ ದ ಹೆಡರ್ ಫೈಲ್ಸ್. ಓಕೆ, ಐ ವಿಲ್ ರೈಟ್ ಹಿಯರ್ the header files are used to the header files are used to provide necessary information in support of the various library function. In support of the various library functions ಅಂದ್ರೆ ನಮ್ಮ ಪ್ರೋಗ್ರಾಮ್ ನಲ್ಲಿ ನಾವು ಯಾವ್ದಾದ್ರು ಲೈಬ್ರರಿ ಫಂಕ್ಷನ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ವಿ ನೀಡ್ ದಿ ಸಪೋರ್ಟ್ ಫೈಲ್. ಆ ಸಪೋರ್ಟ್ ಫೈಲ್ಗೆ ನಾವು ಏನಂತ ಕರಿತೀವಿ? ಹೆಡರ್ ಫೈಲ್ಸ್ ಅಂತ ಕರಿತೀವಿ. ಅಂಡ್ ಈಚ್ ಹೆಡರ್ ಫೈಲ್ ಕಂಟೈನ್ಸ್ ದಿ ಡಿಕ್ಲರೇಷನ್ ಫಾರ್ ಸರ್ಟನ್ ಲೈಬ್ರರಿ ಫಂಕ್ಷನ್ಸ್. ಐ ವಿಲ್ ರೈಟ್ ಈಚ್ ಹೆಡರ್ ಫೈಲ್ contains the declarations for certain library functions. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಪ್ರತಿಯೊಂದು ಹೆಡರ್ ಫೈಲ್ ನಲ್ಲಿ ಸಮ್ ಲೈಬ್ರರಿ ಫಂಕ್ಷನ್ ಅನ್ನ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ stdio.h ನೀವು ಇನ್ಕ್ಲೂಡ್ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಆಗುವಂತ ಲೈಬ್ರರಿ ಫಂಕ್ಷನ್ಸ್ ಯಾವ್ಯಾವ? printf ಫಂಕ್ಷನ್, scanf ಫಂಕ್ಷನ್, ಇವುಗಳನ್ನೆಲ್ಲ ಯೂಸ್ ಮಾಡ್ಕೋಬೇಕಂದ್ರೆ ವಿ ನೀಡ್ ದಿ ಹೆಡರ್ ಫೈಲ್ stdio.h ಅಂಡ್ ದ ನೇಮ್ ಓನ್ಲಿ ಇಂಡಿಕೇಟ್ಸ್. stdio ಅಂದ್ರೆ ಏನು? ಇನ್ಪುಟ್ ಔಟ್ಪುಟ್, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ stdio.h. ಓಕೆ, ಅಂಡ್ ಈ ಹೆಡರ್ ಫೈಲ್ ಗಳನ್ನ ನಾವು ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದ್ರೆ ಏನ್ ಯೂಸ್ ಮಾಡಬೇಕು? ಒನ್ ಆಫ್ ದಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡಬೇಕು. ಅದ್ಯಾವುದು? #include preprocessor ಸ್ಟೇಟ್ಮೆಂಟ್. ಐ ವಿಲ್ ರೈಟ್ ಹಿಯರ್ ದ ಹೆಡರ್ ಫೈಲ್ಸ್. ಹಂಗಂದ್ರೆ ಪ್ರೋಗ್ರಾಮ್ ಅಲ್ಲಿ ಹೆಡರ್ ಫೈಲ್ಸ್ ಗಳನ್ನ ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು ಅಂದ್ರೆ ದ ಹೆಡರ್ ಫೈಲ್ಸ್ are included into the program by using
ಒನ್ ಆಫ್ ದ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅದ್ಯಾವುದು ಹ್ಯಾಶ್ ಇನ್ಕ್ಲೂಡ್. ನೋಡಿ ಹೆಸರಲ್ಲೇನೆ ಇದೆ ಹ್ಯಾಶ್ ಇನ್ಕ್ಲೂಡ್ ಅಂದ್ರೆ ವಿ ಆರ್ ಇನ್ಕ್ಲೂಡಿಂಗ್. ಏನ್ ಇನ್ಕ್ಲೂಡ್ ಮಾಡ್ಕೋಬೇಕು, ನಮಗೆ ಬೇಕಾಗಿರೋ ಯಾವ್ದಾದ್ರು ಹೆಡರ್ ಫೈಲ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾವು ಹೇಗ್ ಬರಿತೀವಿ, ಹ್ಯಾಶ್ ಇನ್ಕ್ಲೂಡ್ ಇಫ್ ಯು ಆರ್ ಇನ್ಕ್ಲೂಡಿಂಗ್ stdio.h ಆಂಗಲ್ ಬ್ರಾಕೆಟ್ ನಲ್ಲಿ stdio.h ಅಂತ ಬರಿಬೇಕು. ಓಕೆ, ಲೆಫ್ಟ್ ಆಂಗಲ್ ಬ್ರಾಕೆಟ್ ಮತ್ತು ರೈಟ್ ಆಂಗಲ್ ಬ್ರಾಕೆಟ್ ಅನ್ನ ಯೂಸ್ ಮಾಡ್ತೀವಿ. ಡೋಂಟ್ ಕಾಲ್ ಇಟ್ ಆಸ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಸಿಂಬಲ್ ಅಂತ ಅನ್ಬೇಡಿ, ಅದಕ್ಕೆ ದೇ ಆರ್ ಆಂಗಲ್ ಬ್ರಾಕೆಟ್ಸ್. ವಿ ಆರ್ ಯೂಸಿಂಗ್ ಆಂಗಲ್ ಬ್ರಾಕೆಟ್ಸ್ ಟು ಯೂಸ್ ಹೆಡರ್ ಫೈಲ್ಸ್. ಓಕೆ, ಅಂಡ್ ಯಾವ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ, ಹ್ಯಾಶ್ ಇನ್ಕ್ಲೂಡ್ ಅನ್ನೋ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಥವಾ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ವಾಟ್ ಆರ್ ದಿ ವೇರಿಯಸ್ ಹೆಡರ್ ಫೈಲ್ಸ್ ವಿ ಕ್ಯಾನ್ ಯೂಸ್, ಯಾವ್ಯಾವ ಹೆಡರ್ ಫೈಲ್ಗಳನ್ನ ನಾವು ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಕಾಮನ್ ಆಗಿ ನಾವು ಏನೇನು ಇಲ್ಲಿ ನಾನು ಬರಿತಾ ಹೋಗ್ತೀನಿ. ಸಮ್ ಆಫ್ ದಿ ಹೆಡರ್ ಫೈಲ್ಸ್ ಆರ್ stdio.h. ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ನಾವು, ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ವರ್ಕ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ತೀವಿ, stdio.h ಅನ್ನೋ ಹೆಡರ್ ಫೈಲ್ ಅನ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ಅದೇ ತರ math.h ಇದನ್ನ ಯಾವಾಗ ಇನ್ಕ್ಲೂಡ್ ಮಾಡ್ಕೋತೀವಿ, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ವರ್ಕ್ ಆಗ್ಬೇಕಂದ್ರೆ math.h ಯೂಸ್ ಮಾಡ್ಕೋತೀವಿ. ಆಲ್ರೆಡಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನ ನೀವು ಸ್ಟಡಿ ಮಾಡಿದಿರಿ, ಅವೆಲ್ಲ ವರ್ಕ್ ಆಗ್ಬೇಕಂದ್ರೆ ಯು ನೀಡ್ ಟು ಇನ್ಕ್ಲೂಡ್ math.h. ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಯಾವುದು, ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಆರ್ ಗೆಟ್ ಎಸ್, ಪುಟ್ ಎಸ್, ಗೆಟ್ ಕ್ಯಾರ್, ಪುಟ್ ಕ್ಯಾರ್, ಅವೆಲ್ಲ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ ಟು ಇನ್ಕ್ಲೂಡ್ stdio.h. ಫಾರ್ ಎಕ್ಸಾಂಪಲ್ ಅದರ್ ಹೆಡರ್ ಫೈಲ್ಸ್ ಯಾವಂದ್ರೆ string.h. string.h ಯಾವಾಗ ಯೂಸ್ ಮಾಡ್ತೀವಿ, ಸ್ಟ್ರಿಂಗ್ ಫಂಕ್ಷನ್ಸ್ ವರ್ಕ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, string.h ಯೂಸ್ ಮಾಡ್ಕೋತೀವಿ. ಅದೇ ತರ ವಿ ಹ್ಯಾವ್ graphics.h. graphics.h ಯಾವಾಗ ಯೂಸ್ ಮಾಡ್ಕೋಬೇಕು, ಇಫ್ ಯು ಆರ್ ಯೂಸಿಂಗ್ ಗ್ರಾಫಿಕಲ್ ಫಂಕ್ಷನ್ಸ್. ಸಿ ಪ್ರೋಗ್ರಾಮ್ ನಲ್ಲಿ ನೀವು ಗ್ರಾಫಿಕಲ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಳ್ಳೋರಿದ್ರೆ ಅವಾಗ graphics.h ಅನ್ನ ಆಡ್ ಮಾಡ್ಕೊಳ್ಳಿ. ಅದೇ ತರ ವಿ ಹ್ಯಾವ್ stdlib.h. stdlib.h ಅಂದ್ರೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ stdlib.h. ಇದನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಅದೇ ತರ ವಿ ಹ್ಯಾವ್ ctype.h. ctype ಅಂದ್ರೆ ಕ್ಯಾರೆಕ್ಟರ್ ಫಂಕ್ಷನ್ಸ್ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ ctype.h. ಕ್ಯಾರೆಕ್ಟರ್ ಫಂಕ್ಷನ್ ಅಂದ್ರೆ ಒಂದು ಅಕ್ಷರ ಮೇಲೆ ಏನಾದ್ರೂ ನೀವು ಆಪರೇಷನ್ ಮಾಡೋರಿದ್ರೆ ವಿ ನೀಡ್ ಕ್ಯಾರೆಕ್ಟರ್ ಫಂಕ್ಷನ್ಸ್. ಓಕೆ, malloc.h. malloc.h ಅಂದ್ರೆ ಮೆಮರಿ ಅಲೋಕೇಶನ್ ಫಂಕ್ಷನ್ಸ್. ನೀವು ನಿಮ್ಮ ಪ್ರೋಗ್ರಾಮ್ ನಲ್ಲಿ ಮೆಮರಿ ಅಲೋಕೇಶನ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಳ್ಳೋರಿದ್ರೆ ಅವಾಗ ಯೂಸ್ malloc.h. time.h. time.h ಯಾವಾಗ ಯೂಸ್ ಮಾಡ್ಕೋತೀರಿ, ಟೈಮ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಳ್ಳೋರಿದ್ರೆ ಆರ್ ಟೈಮ್ ಕಂಪ್ಯೂಟಿಂಗ್ ಫಂಕ್ಷನ್ಸ್ ನಿಮ್ ಪ್ರೋಗ್ರಾಮ್ ನಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋರಿದ್ರೆ ಅವಾಗ ನಾವು time.h ಅನ್ನು ಹೆಡರ್ ಫೈಲ್ ಅನ್ನ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆಲ್ರೆಡಿ ವಿ ಹ್ಯಾವ್ ಸೀನ್ ಸಮ್ ಪ್ರೋಗ್ರಾಮ್ಸ್, ಅಲ್ಲಿ ನಾವು ಏನ್ ಇನ್ಕ್ಲೂಡ್ ಮಾಡ್ಕೋತೀವಿ, ಕಾಮನ್ ಆಗಿ stdio.h ಅನ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ಬಿಕಾಸ್ ನಾವೆಲ್ಲಾ ಪ್ರೋಗ್ರಾಮ್ ನಲ್ಲಿ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡೇ ಮಾಡ್ಕೋತಿರ್ತೀವಿ. ಲೈಕ್ ಸ್ಕ್ಯಾನ್ ಎಫ್, ಪ್ರಿಂಟ್ ಎಫ್, ಇದನ್ನ ಕಾಮನ್ ಆಗಿ ಯೂಸ್ ಮಾಡ್ಕೋತೀವಿ. ಅದಕ್ಕೋಸ್ಕರ stdio.h is common for all the programs. Okay, ಅರ್ಥ ಆಯ್ತಾ, what is an header file? If you have any doubts you can comment. Okay, let us see preprocessor statements or preprocessor directives in the next video. Thank you.